ಪೋಷಕರ ಹುಮ್ಮಸ್ಸಿದೆ, ಅವರ ಕನಸಿದೆ, ನಮ್ಮ ಮಕ್ಕಳು ಮುಂದೆ ಏನಾದ್ರೂ ಒಂದು ದೊಡ್ಡ ಕೆಲಸದಲ್ಲಿರ್ಬೇಕು, ದೊಡ್ಡ ಉದ್ಯೋಗದಲ್ಲಿರ್ಬೇಕು ಅಂತ. ನಾವು ಅದರೊಟ್ಟಿಗೆ ಬರೀ ಉದ್ಯೋಗ ಮಾತ್ರ ಅಲ್ಲ, ನಮ್ಗೆ ನಮ್ಮ ಮಕ್ಕಳು ಒಳ್ಳೆ ಪ್ರಜೆ ಆಗ್ಬೇಕು, ನಮ್ಮ ದೇಶದ ಒಳ್ಳೆ ಪ್ರಜೆ ಆಗ್ಬೇಕು, ಒಳ್ಳೆ ಮನುಷ್ಯರಾಗ್ಬೇಕು. ಬೇಸಿಕಲಿ ಅವರು ಒಂದು ಒಳ್ಳೆ ಮನುಷ್ಯ ಆಗುವ ಎಲ್ಲ ಗುಣಲಕ್ಷಣಗಳನ್ನ ಮತ್ತೆ ಸಮಾಜಕ್ಕೆ ಅವರು ಹೇಗೆ ಅವರ ಕೊಡುಗೆ ಇದೆ ಪೃಥ್ವಿಯಲ್ಲಿ ಮಾಡ್ಬೇಕಂತ ಇದ್ದೇವೆ. ಎಂಟು ಮಕ್ಕಳಿದ್ದು ಈ ವರ್ಷ ಈಗಾಗಲೇ 25 ಮಕ್ಕಳನ್ನು ಆಗಿದೆ. ಆ ರೀತಿ ಮಕ್ಕಳು ಆಯ್ಕೆ ಮಾಡಿದ್ರೆ ಒಂದು ಪ್ರೊಸೆಸ್ ಬಹಳ ದೊಡ್ಡ ಕೆಲಸ. ಆ ರೀತಿ ಆಯ್ಕೆ ಮಾಡಿ ಎಲ್ಲ ಕರ್ಕೊಂಡು ಬಂದರೆ ಸಿಂಗಲ್ ಸೇರಿದ್ದಾರೆ ದೊಡ್ಡತನ ಬಹಳ ಕಷ್ಟ. ಆ ರೀತಿ ಮಕ್ಕಳಿದ್ದಾರೆ, ಅದು ತಾಯಿಯೂ ಆ ರೀತಿ ಮಕ್ಕಳು ಕೂಡ ಇದೆ. ಕೃಷಕ ಪುಣ್ಯಾಯ ಆಪಾಯ ಪರಮೇಶ್ವರ, ಬೇರೆಯವರಿಗೆ ಸಹಾಯ ಮಾಡುವುದೇ ಪುಣ್ಯ, ಬೇರೆಯವರಿಗೆ ಚಿಂತನೆ ಮಾಡುವುದು ಜೀವನೆ ಮಾಡುವುದೇ ಪಾಪ. ಚಿಂತನೆ ಮಾಡುವವರು ಮಾಡಿದರೆ ಎಷ್ಟು ಅದ್ಭುತವಾದ ಪರಿಕಲ್ಪನೆ ನೋಡಿ. ಒಂದೊಂದು ಜನರಿಗೆ ನಾವು ಸಹಾಯ ಮಾಡಿದಾಗ ಅವರು ಕಣ್ಣೀರು ಹಾಕಿ ಕಾಲಿಗೆ ಬಿದ್ದು ನಿಮಗೆ ಕೃತಜ್ಞತೆ ಹೇಳಿದಾಗ ನಿಮ್ಮ ಯಾವ ಹಣವೂ ಕೂಡ ಆ ಭಾವನೆ ಮುಂದೆ ಬಹಳ ಸಣ್ಣದು ಅಂತ ಸಂಗೀತ ಕೂರಿಸಿರೋದಿಲ್ಲ, ಅದೇ ಸ್ವಲ್ಪ ನಡೆಯುವ ಆಟ. ಸಂಗೀತ ಕೂರಿಸೆಲ್ಲ ನಿಮ್ಮೆಲ್ಲ ಗೊತ್ತು. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಗೆಳೆಯರೇ, ಕೆಲವು ಸಂಸ್ಥೆ ಉಂಟಲ್ಲ, ಅವು ಕೇವಲ ಕಟ್ಟಡಗಳಲ್ಲ ರೀ, ಸಮಾಜದೊಟ್ಟಿಗೆ ಬಿಡಿಸಲಾಗದ ಭಾವನಾತ್ಮಕ ಬೆಸುಗೆ ಬೆಸೆದಿರುತ್ತೆ. ಕಟ್ಟಡ ಒಳಗೆ ಸಾವಿರಾರು ಕನಸುಗಳ ವಿಳಾಸ, ನೂರಾರು ಕಣ್ಣೀರಿನ ಕತೆ, ಕೆಲವೊಮ್ಮೆ ಒಂದು ಸಮಾಜದ ಆತ್ಮಗೌರವವಾಗಿ ನಿಲ್ಲೋದು ಉಂಟು. ಇಂದು ನಾನು ಹೇಳ ಹೊರಟಿರೋ ಕತೆ ಅಂತಹ ಒಂದು ಸಂಸ್ಥೆ ಇದು. ಅದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಂಸ್ಥೆ ಕಣ್ರಿ. ಮಕ್ಕಳ ನಗುವಿನಿಂದ ಗದ್ದಲವಾಗಿದ್ದ ಅಂಗಳ ಇಂದು ಪುನಃ ಹೊಸ ಕನಸುಗಳೊಂದಿಗೆ ಎದ್ದು ನಿಂತಿರುವ ಕತೆ. ಇದು ಸ್ಫೂರ್ತಿಯ ಹೊಸ ಕತೆ, ಪೃಥ್ವಿಯಾಗಿ ಪುನರ್ಜನ್ಮ ಪಡೆದ ಕತೆ. ಸ್ನೇಹಿತರೆ, ಅದು ಚಿಕ್ಕ ಕಟ್ಟಡ ಕಾಣ್ರಿ. ಅದರ ಒಳಗಡೆ ಅರಳಿದ್ದು ದೊಡ್ಡ ದೊಡ್ಡ ಕನಸು. ತಮ್ಮ ಬದುಕಿನ ದಾರಿ ಯಾವುದು ಎನ್ನೋದೇ ಗೊತ್ತಿಲ್ಲದ ಮಕ್ಕಳು, ಅನಾಥರು, ನಿರ್ಲಕ್ಷ್ಯಕ್ಕೆ ಒಳಗಾದವರು, ಬಡ ಕುಟುಂಬಗಳ ಮಕ್ಕಳು, ತುಳಿತಕ್ಕೆ ಒಳಗಾದವರು ಇದೇ ಕಟ್ಟಡದ ಕೊಠಡಿಗಳಲ್ಲಿ ಹೊಸ ಜೀವನದ ಕನಸು ಕಾಣಲಾರಂಭಿಸಿದ್ದರು ಕಾಣ್ರಿ. ಒಂದು ಹೊದಕೆಯಡಿ ಮಲಗಿದ್ದರು ಆ ಮಕ್ಕಳು ನಾಳೆ ನಮ್ಮ ಜೀವನ ಬದಲಾಗಬಹುದು ಎಂಬ ಭರವಸೆಯೊಂದಿಗೆ ಕಣ್ಣು ಮುಚ್ಚಿದರು. ಹಗಲು ಶಿಕ್ಷಣ, ಸಂಜೆ ಆಟ, ರಾತ್ರಿ ಕನಸು. ಈಗ ಸ್ಫೂರ್ತಿ ಪೃಥ್ವಿಯಾಗಿ ಬದಲಾಗಿದ್ದೇಕೆ? ಅದರ ಕನಸುಗಳೇನು? ಅಜ್ಞಾತವಾಸನ ಮತ್ತೆ ಪುಟಿದೇಳುತ್ತಿರುವುದಕ್ಕೆ? ಹೀಗೆ ಸ್ಫೂರ್ತಿ ಸಾವಿರಾರು ಮಕ್ಕಳಿಗೆ ಬದುಕಿನ ಅರ್ಥ ಕಲಿಸಿತು. ಮತ್ತೆ ಪೃಥ್ವಿ ಎಂಬ ಹೊಸ ಕಲ್ಪನೆ ಹುಟ್ಟಿದ್ದೇಕೆ? ನೋಡೋಣ ಬನ್ನಿ. ಸ್ಫೂರ್ತಿ ಸಾವಿರಾರು ಮಕ್ಕಳಿಗೆ ಬದುಕಿನ ಅರ್ಥ ಕಲಿಸುತ್ತೀರಿ. ಸ್ಫೂರ್ತಿ ಕೇವಲ ಮಕ್ಕಳ ಆಶ್ರಯವಾಗಿರಲಿಲ್ಲ, ಅದು ವೃತ್ತಿಪರ ಶಿಕ್ಷಣ ಕೇಂದ್ರ. ವಯೋವೃದ್ಧರ ಆಶ್ರಯವಷ್ಟೇ ಅಲ್ಲ, ಸಮಾಜದ ಅಸಹಾಯಕರಿಗೆ ಭರವಸೆಯ ಮನೆ. ಸಾಧನೆಗೆ ಸಂದ ಗೌರವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. ಆದರೆ ಸಮುದ್ರಕ್ಕೂ ಹೇಗೆ ಏರಿಳಿತ ಇರುತ್ತೋ ಹಾಗೆ ಬದುಕಿಗೂ ಇರುತ್ತೆ ಅಲ್ವಾ? ಒಂದು ಕಾಲದಲ್ಲಿ ಆಕಾಶದೆತ್ತರಕ್ಕೆ ಬೆಳೆದ ಸಂಸ್ಥೆ ಮೇಲೆ ಯಾರ ವಕ್ರದೃಷ್ಟಿ ಬಿತ್ತೋ, ಏನಾಯಿತು, ಯಾರು ಕಣ್ಣು ಹಾಕಿದರು, ಅಥವಾ ವಿಧಿಯ ಆಟವೋ, ಸಂಸ್ಥೆ ಒಂದರ ಹಿಂದೆ ಒಂದರಂತೆ ಸಂಕಷ್ಟ ಎದುರಿಸಬೇಕಾಯಿತು. ಸಂತೋಷ ತುಂಬಿದ್ದ ಅಂಗಳದಲ್ಲಿ ಸೂತಕದ ಮೌನ, ಸಂಸ್ಥೆ ವಿರುದ್ಧ ಆರೋಪಗಳು, ಆಡಳಿತಾತ್ಮಕ ಒತ್ತಡ, ನಿರಂತರ ಕಿರುಕುಳ, ಅನೇಕ ಸವಾಲು. ಪರಿಣಾಮ ಮಕ್ಕಳು ಅನ್ನಕ್ಕೂ ಸಂಕಷ್ಟ ಬಂತು, ಹೊತ್ತಿನ ಊಟಕ್ಕೆ ಪರದಾಡುವ ಪರಿಸ್ಥಿತಿ. ಆದರೆ ಸಮಾಜ ಬೆಂಬಲಕ್ಕೆ ನಿಲ್ಲಿತು. ಸಮಾಜ ಮಾನವೀಯತೆ ಮರೆಯಲಿಲ್ಲ. ಹಸಿವು ನೀಗಿಸಲು ಮಕ್ಕಳು ಬೀದಿಗೂ ಇಳಿದರು, ಸಹಾಯ ಕೇಳಿದರು. ಅವರ ನೋವಿಗೆ ಸಮಾಜ ಸ್ಪಂದಿಸಿತು. ಆ ಸಮಯದಲ್ಲೇ ಅಂದಿನ ಸಂಸದ ದಿವಂಗತ ಅನಂತಕುಮಾರ್ ಗಮನಕ್ಕೂ ಬಂತು. ಸ್ಫೂರ್ತಿ ಅಂಗಳಕ್ಕೆ ನಡೆದು ಬಂದ ಅನಂತಕುಮಾರ್ ಏಕಲವ್ಯ ಕತೆ ಹೇಳಿದರು, 10 ಲಕ್ಷ ನೆರವು ನೀಡಿದರು.
ಅಷ್ಟೇ ಅಲ್ಲ ರೀ, ರವಿ ಬೆಳಗೆರೆ ಕ್ರೈಮ್ ಡೈರಿ ತಂಡ ಸ್ಫೂರ್ತಿ ಕತೆ ಜನರ ಮುಂದೆ ತಂತು 3-4 ಎಪಿಸೋಡಲ್ಲಿ ಸಂಸ್ಥೆ ವರ್ಲ್ಡ್ ಫೇಮಸ್, ಮತ್ತೊಮ್ಮೆ ಸಮಾಜ ಸ್ಫೂರ್ತಿಯ ಬೆನ್ನಿಗೆ ನಿಂತು ಬಿಡ್ತು. ಕಾಲಚಕ್ರ ತಿರುಗಿದೆ. ಇಂದು ಸ್ಫೂರ್ತಿ ಹೊಸ ಹೆಸರಿನೊಂದಿಗೆ ಮರಳಿ ಬಂದಿದೆ. ಸ್ಫೂರ್ತಿ ಈಗ ಪೃಥ್ವಿ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ. ರೂಪಾಂತರ ಹೆಸರು ಬದಲಾದ್ರೇನು, ಅದರ ಉದ್ದೇಶ ಮಾತ್ರ ಬದಲಾಗಲಿಲ್ಲ ಕಣ್ರಿ. ಇನ್ನು ಬಡವರಿಗಾಗಿ, ಅನಾಥ ಮಕ್ಕಳಿಗಾಗಿ, ನಿರ್ಲಕ್ಷ್ಯಕ್ಕೆ ಒಳಗಾದವರಿಗಾಗಿ, ಸಮಾಜದ ಕೊನೆಯ ಅಂಚಿನಲ್ಲಿರುವವರಿಗಾಗಿ ಪೃಥ್ವಿ ಹೊಸ ಕನಸು ಬಿಚ್ಚಿ ಕೂತಿದೆ. ಸಂಸ್ಥೆಯ ಉದ್ದೇಶ ನಾನು ಹೇಳಿದರೆ ಅದೇನು ಚಂದ ರೀ. ಪೃಥ್ವಿ ಅಧ್ಯಕ್ಷೆ ಡಾಕ್ಟರ್ ಕುಸುಮ್ ಮಾತಲ್ಲೇ ಕೇಳಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕುಸುಮ್. ನಾನು ಪೃಥ್ವಿ ರೂರಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ನ ಅಧ್ಯಕ್ಷ ಆಗಿದ್ದೀನಿ. ಈ ಸಂಸ್ಥೆ ಇನ್ನೊಂದು ಹೆಸರಲ್ಲಿ 25 ವರ್ಷ ಕೆಲಸ ಮಾಡಿ ನಾನಾ ಕಾರಣಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಈಗ ಕಳೆದ 8 ವರ್ಷದಿಂದ ನಾವು ಇದನ್ನ ವಾಪಸ್ ಶಿಕ್ಷಣ ವಂಚಿತ ಮಕ್ಕಳಿಗೆ ಇಲ್ಲಿ ವಸತಿ ಕೊಟ್ಟು ಅವರಿಗೆ ಶಿಕ್ಷಣವನ್ನು ಕೊಟ್ಟು ಮುಂದೆ ಒಳ್ಳೆ ಪ್ರಜೆ ಆಗ್ಬೇಕನ್ನುವ ಒಂದು ಧ್ಯೇಯ ಉದ್ದೇಶದಿಂದ ಈಗ ಪೃಥ್ವಿ ಕಾಲೇಜು ಇಡ್ತಾ ಇದೆ. ಈಗ ಹೋದ ವರ್ಷ ಒಂದು 8 ಮಕ್ಕಳು ನಮ್ಮ ಜೊತೆ ಇದ್ರು. ಈ ವರ್ಷ 40 ಜನ ಆಗ್ತಾ ಇದ್ದಾರೆ. ಸೊ ಈಗ ನಮ್ಗೆ ನಮ್ಮ ಜವಾಬ್ದಾರಿಗಳು ಹೆಚ್ಚಾಗಿದೆ. ನಾವು ಈಗ ಮುಂದೆ ಏನ್ ಮಾಡ್ಬೇಕಂತಿದ್ದೇವೆ, ಈಗ ಇಷ್ಟು ಜನ ಪೇರೆಂಟ್ಸ್, ಪೋಷಕರು ನಮ್ಮನ್ನು ನಂಬ್ಕೊಂಡು ಈಗ ಈ ಸಂಸ್ಥೆಗೆ ದಾಖಲಾತಿ ಮಾಡಿದ್ದಾರೆ. ಇವರೆಲ್ಲರೂ ಸಮಾಜದ ಹಿಂದುಳಿದ ವರ್ಗಗಳಲ್ಲಿ ಇರುವವರು. ಸೊ ಇಲ್ಲಿಯೂ ಈಗ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಡಿಸ್ಟ್ರಿಕ್ಟ್ ಅಲ್ಲಿ ಇರುವ ಎಲ್ಲರಿಗೂ ಇದು ಮುಕ್ತ ಪ್ರವೇಶ ಇದೆ. ಹಿಂದೆ ಇಲ್ಲಿ ಕೊರಗ ಮಕ್ಕಳು, ಬೇರೆ SC ST ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಕಲಿತು, ಬೇರೆ ಮಕ್ಕಳು ಬಂದು ಇಲ್ಲಿ ಕಲಿತು ಚೆನ್ನಾಗಿ ಒಳ್ಳೆ ಶಿಕ್ಷಣ ಪಡೆದು ಹೋಗಿದ್ದಾರೆ. ಈಗ ನಮ್ಗೆ ಯಾವ ಮಕ್ಕಳು ಬಂದ್ರು ನಾವು ಅವರನ್ನು ತಗೋತೇವೆ. ಆದ್ರೆ ಅವರು BPL ಕಾರ್ಡ್ ಇಂದ ಸಿಂಗಲ್ ಪೇರೆಂಟ್ ಇರ್ಬೋದು, ಯಾವುದೇ ತಂದೆ ತಾಯಿ ಇಲ್ಲದೆ ಇರ್ಬೋದು, ಹೀಗೆ ನಾನಾ ಕಾರಣಗಳಿಂದ ಶಿಕ್ಷಣ ವಂಚಿತ ಆಗಿರುವ ಹೆಣ್ಣು ಮಕ್ಕಳಿಗೆ. ಹಿಂದೆ ಏನಾಗಿತ್ತಂದ್ರೆ ಸರ್ಕಾರದ ಪರವಾನಿಗೆ ಗಂಡು ಹೆಣ್ಣು ಮಕ್ಕಳು ಒಂದೇ ಕಡೆ ಕೊಟ್ಟಿತ್ತು. ಈಗ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಈಗ ಒಂದೇ ಜೆಂಡರ್ ಇಂದ ನಾವು ಕೆಲಸ ಮಾಡ್ಬೇಕಾಗ್ತದೆ. ಸೊ ನಾವೆಲ್ಲ ಕಮಿಟಿ ಮೀಟಿಂಗ್ ಅಲ್ಲಿ ನಾವೆಲ್ಲ ನಿರ್ಧಾರ ತಗೊಂಡದ್ದು ಏನಂದ್ರೆ, ಹೆಣ್ಣು ಮಕ್ಕಳಿಗೆ ಯಾವಾಗಲೂ ನಮ್ಗೆ ಸೌಲಭ್ಯಗಳು ಕಡಿಮೆ. ಸೊ ನಾವು ಹೆಣ್ಮಕ್ಳ ಮೇಲೆ ಕೇಂದ್ರ ಮಾಡ್ಕೊಂಡಿರ್ತೇವೆ ಈ ಸಂಸ್ಥೆಯನ್ನ. ಈ ಸಂಸ್ಥೆಯನ್ನ ನಾವು ಮುಂದೆ ಕಟ್ಟಿ ಹೆಣ್ಮಕ್ಳಿಗೆ ದಾರಿದೀಪ, ಅವರು ನಮ್ಮ ದೇಶವನ್ನೇ ಬದಲಾವಣೆ ಮಾಡುವ ಸ್ಥಿತಿಗೆ ಬರಬೇಕು ಅಂತ ನಮ್ಮ ಉದ್ದೇಶ ಇದೆ. ನಾವು ಮಾಡ್ತೇವೆ. ಯಾಕಂದ್ರೆ ನಮ್ಗೆ ಈಗ ತುಂಬಾ ಚೆನ್ನಾಗಿ ಬಲ ಬಂದಿದೆ. ನಮ್ಮೊಟ್ಟಿಗೆ ತುಂಬಾ ಜನ ಸಮಾಜದ ಬೇರೆ ಬೇರೆ ವರ್ಗದ ಜನರು ಸೇರ್ಕೊಂಡಿದ್ದಾರೆ. ಈ ನಮ್ಮದೇ ಧ್ಯೇಯ ಉದ್ದೇಶ ಇರುವವರೇ ಇದ್ದಾರೆ. ಸೊ ಅವರೆಲ್ಲರೊಟ್ಟಿಗೆ ನಾವೀಗ ಮುಂದಿನ ಹೆಜ್ಜೆ ಇವತ್ತಿಂದ ಇಡ್ತಾ ಇದ್ದೇವೆ. ಇವತ್ತು ನಮ್ಮ ಪ್ರಾರಂಭೋತ್ಸವ. ಮಕ್ಕಳು ನಾಳೆಯಿಂದ ಶಾಲೆಗೆ ದಾಖಲಾತಿ ಆಗ್ತದೆ. ಇವತ್ತು ವಸತಿ ಕೇಂದ್ರಕ್ಕೆ ದಾಖಲಾತಿ ಆಗ್ತಾ ಇದೆ. ಇನ್ನು ಮುಂದೆ ನಾವು ಹಲವಾರು ನಮ್ಮ ಡೋನರ್ಸ್ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಮತ್ತೆ ನಮ್ಮ ಪೋಷಕರ ಕನಸಿದೆ, ಅವರ ಕನಸಿದೆ ನಮ್ಮ ಮಕ್ಕಳು ಮುಂದೆ ಏನಾದ್ರೂ ಒಂದು ದೊಡ್ಡ ಕೆಲಸದಲ್ಲಿರ್ಬೇಕು, ದೊಡ್ಡ ಉದ್ಯೋಗದಲ್ಲಿರ್ಬೇಕು ಅಂತ. ನಾವು ಅದ್ರ ಒಟ್ಟಿಗೆ ಬರೀ ಉದ್ಯೋಗ ಮಾತ್ರ ಅಲ್ಲ, ನಮ್ಗೆ ನಮ್ಮ ಮಕ್ಕಳು ಒಳ್ಳೆ ಪ್ರಜೆ ಆಗ್ಬೇಕು, ನಮ್ಮ ದೇಶದ ಒಳ್ಳೆ ಪ್ರಜೆ ಆಗ್ಬೇಕು, ಒಳ್ಳೆ ಮನುಷ್ಯರಾಗ್ಬೇಕು. ಬೇಸಿಕಲಿ ಅವರು ಒಂದು ಒಳ್ಳೆ ಮನುಷ್ಯ ಆಗುವ ಎಲ್ಲ ಗುಣಲಕ್ಷಣಗಳನ್ನ ಮತ್ತೆ ಸಮಾಜಕ್ಕೆ ಅವರು ಹೇಗೆ ಅವರ ಕೊಡುಗೆ ಇದೆ ಅದನ್ನೆಲ್ಲವನ್ನ ನಾವು ಮಾಡ್ಬೇಕಂತ ನಮ್ಮ ಪೃಥ್ವಿಯಲ್ಲಿ ಮಾಡ್ಬೇಕಂತ ಇದ್ದೇವೆ. ಇದು ನಮ್ಮ ಇವತ್ತಿನ ಧ್ಯೇಯ ಮತ್ತೆ ಉದ್ದೇಶ. ಇದಕ್ಕೆ ನಮ್ಗೆ ಬಹಳಷ್ಟು ಜನ ಬರ್ತಾರೆ. ಇನ್ನು ಮುಂದೆ ಇದನ್ನ ನೋಡುವವರು, ಈಗ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ದೀರಿ, ನೀವೆಲ್ಲರೂ ನಮ್ಮೊಟ್ಟಿಗಿದ್ರೆ ಇನ್ನೂ ಒಳ್ಳೇದು. ನಿಮ್ಗೆ ನಮ್ಮ ಸಂಸ್ಥೆಗೆ ಕಾಂಟ್ರಿಬ್ಯೂಟ್ ಮಾಡ್ಬೇಕಂತ ಇದ್ರೆ ದಯಮಾಡಿ ನಮ್ಮನ್ನ ಸಂಪರ್ಕ ಮಾಡಿ. ನಾವು ನನ್ನ ವೈಯಕ್ತಿಕ ನಂಬರ್, ಬಿಸ್ನೆಸ್ ಅಕೌಂಟ್ ನಂಬರ್ 6364869019, ಇಲ್ಲಿಗೆ ನೀವು ಸಂಪರ್ಕ ಮಾಡ್ಬೋದು. ಆಮೇಲೆ ನಿಮ್ಮಿಂದ ಸಣ್ಣ ಸಹಕಾರ, ನೀವೀಗ ನಾನು ಮಾಡ್ತಾ ಇರೋದು ಸಣ್ಣದು ದೊಡ್ಡದು ಅಂತ ಅದು ಯಾವುದು ನೀವು ಯೋಚನೆ ಮಾಡ್ಬೇಡಿ. ನೀವೊಂದು 100 ರೂಪಾಯಿ ಕೊಟ್ಟರು ಅದು ನಮ್ಗೆ ತುಂಬಾ ಉಪಕಾರ ಆಗ್ತದೆ. ಅಥವಾ ನಿಮ್ಮ ಸೇವೆ ಇಲ್ಲಿ ಕೊಟ್ರೆ ಇನ್ನೂ ಚೆನ್ನಾಗಿ ಉಪಕಾರ ಆಗುತ್ತೆ. ಈಗ ನಿಮ್ಮಲ್ಲಿ ಒಂದು ಸ್ಕಿಲ್ ಇರಬಹುದು. ಈಗ ನೀವು ಭಾನುವಾರ ನಮ್ಮನ್ನು ಸಂಪರ್ಕಿಸಿ, ನಾವು ಅದನ್ನ ನಿಮ್ಗೆ ಸಹಕಾರ ಮಾಡಿ ಕೊಡ್ತೇವೆ. ನಮ್ಮ ಮಕ್ಕಳಿಗೆ ಬಂದು ನೀವು ಬೇರೆ ಬೇರೆ ಕೌಶಲ್ಯಗಳನ್ನ ನೀವು ಕಲಿಸ್ಬೋದು. ಅದು ಒಂದು ಕರ್ಮಯೋಗ, ನಾವು ಕರ್ಮಯೋಗ ಅಂತ ಹೇಳ್ತೇವೆ. ಸೊ ನೀವು ಇಲ್ಲಿ ಬಂದು ಕರ್ಮಯೋಗಗಳನ್ನ ನಿಮ್ಮ ಶಕ್ತಾನುಸಾರ ಮಾಡಬಹುದು.
ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲ ನನ್ಗೆ ಹಣ ಕಳಿಸ್ತೇನೆ ಅಂದ್ರೆ ಅದಕ್ಕೂ ನಿಮ್ಗೆ ಅವಕಾಶ ಇದೆ. ನಿಮ್ಮನ್ನ ಯಾರು ಜಡ್ಜ್ ಮಾಡೋದಿಲ್ಲ, ನೀವು ಎಷ್ಟೇ ಇದ್ರೂ ಕಳಿಸ್ಬೋದು. ನೀವೀಗ ಒಂದು ಮಗುವನ್ನು ದತ್ತು ತಗೊಳ್ಬೇಕಾದ್ರೆ ತಿಂಗಳಿಗೆ 3,000ದಷ್ಟು ಖರ್ಚಿದೆ ಒಂದು ಮಗುವಿಗೆ. ಸೊ ನೀವು ಲೆಕ್ಕ ಮಾಡಿ, 1 × 3,000 × 45 ಮಂದಿ, ಇಷ್ಟು ಜನರಿಗೆ ನಾವು ತಿಂಗಳಿಗೆ ವೆಚ್ಚ ಭರಿಸಬೇಕಾಗ್ತದೆ. ಅದರೊಟ್ಟಿಗೆ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾರೆ, ಇವರಿಗೆಲ್ಲರಿಗೂ ನಾವು ವೆಚ್ಚ ಭರಿಸಬೇಕಾಗ್ತದೆ. ಸೊ ಇದೆಲ್ಲವೂ ನಮಗೆ ಸರ್ಕಾರದಿಂದ ಯಾವುದೇ ಅನುದಾನ ಏನು ಬರುವುದಿಲ್ಲ, ನಾವೇ ಇದನ್ನ ಡೋನರ್ಸ್ ಮೂಲಕ ಸಂಸ್ಥೆಯನ್ನು ನಡೆಸಲಿಕ್ಕೆ ಹೊರಟಿದ್ದೇವೆ. ಸೊ ಅದಕ್ಕೋಸ್ಕರ ಈಗ ಯಾರೆಲ್ಲ ನೋಡ್ತಾ ಇದ್ದೀರಿ, ನಿಮ್ಗೆಲ್ಲರಿಗೂ ನನ್ನ ಕಳಕಳಿಯ ಮನವಿ, ದಯಮಾಡಿ ನಾನು ಹಿಂದೆ ಹೇಳಿದ ನಂಬರ್ಗೆ ಸಂಪರ್ಕ ಮಾಡಿ. ನಿಮ್ಗೆ ನಮ್ಮ ಮನವಿ ಪತ್ರ ಇದೆ, ಅದರಲ್ಲಿ ಏನ್ ಮಾಡ್ಬೇಕು, ಯಾವ ರೀತಿಯ ದಾನ ಮಾಡಬಹುದು, ಹೇಗೆ ಮಾಡಬಹುದು, ಅದೆಲ್ಲವನ್ನ ವಿವರವಾಗಿ ನಾನು ನಿಮ್ಗೆ ಕಳಿಸಿಕೊಡ್ತೇನೆ ನಿಮ್ಮ ವೈಯಕ್ತಿಕ ನಂಬರಿಗೆ. ಅದನ್ನು ನೋಡಿ ನಿಮ್ಗೆ ನಿಮ್ಮ ಶಕ್ತಿ ಅನುಸಾರ ದಯಮಾಡಿ ನಮ್ಮ ಸಂಸ್ಥೆಗೆ ಸಹಾಯ ಮಾಡಿ ಅಂತ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಇನ್ನೊಂದ್ಸಲ ನಿಮ್ಗೆ ಆ ನಂಬರ್ ಹೇಳ್ತೇನೆ, 6364869019. ಇದು ನನ್ನ ಬಿಸ್ನೆಸ್ ಅಕೌಂಟ್ ನಂಬರ್. ಇದಕ್ಕೆ ನೀವು ಸಂಪರ್ಕ ಮಾಡಿ. ನಿಮ್ಗೆ ನೀವು ಕಾಲ್ ಮಾಡಬೇಡಿ, ವಾಟ್ಸಪ್ ಅಲ್ಲಿ ನನಗೆ ಮೆಸೇಜ್ ಹಾಕಿ, ನಿಮ್ಗೆ ನಾನು ಆ ಮನವಿ ಪತ್ರ ಕಳಿಸ್ಕೊಡ್ತೇನೆ. ಅದರಲ್ಲಿ QR ಕೋಡ್ ಇದೆ, ಆ QR ಕೋಡ್ ಬಳಕೆ ಮಾಡಬಹುದು ನೀವು. ಅಲ್ಲಿ ನಿಮ್ಗೆ ಬೇರೆ ಬೇರೆ ಕಿಟ್ಗಳು, ನಾನು ಒಂದು ಸುಮಾರು ಕಿಟ್ಗಳನ್ನ ಹಾಕಿದ್ದೇನೆ, ಅದರಲ್ಲಿ ಯಾವ್ದಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ನೀವು ಅದನ್ನು ಮಾಡಬಹುದು. ನೀವು ಇಲ್ಲೇ ಬಂದು ನಮ್ಮ ಸಂಸ್ಥೆ ಕೆದೂರು ಅಂತ, ಉಡುಪಿ ಜಿಲ್ಲೆಯಲ್ಲಿ ಕೆದೂರು, ತೆಕ್ಕಟ್ಟೆ ಕೆದೂರು ಬೇಳೂರು ಗ್ರಾಮ ಅಂತ ಇಲ್ಲಿದೆ. ಇಲ್ಲಿ ನೀವು ಬರಬಹುದು. ಇಲ್ಲಿ ಸ್ಥಳೀಯರಾದ್ರೆ ಇಲ್ಲಿ ಬಂದು ಮಕ್ಕಳಿಗೆ ಆದಷ್ಟು ನಿಮ್ಮ ಕೌಶಲ್ಯಗಳನ್ನ ಅಥವಾ ಬೇರೆ ಯಾವುದೇ ರೀತಿಯ ನಿಮ್ಮನ್ನು ನೀವು ಇಲ್ಲಿ ತೊಡಗಿಸ್ಕೊಳ್ಬಹುದು ಮಕ್ಕಳ ಉದ್ದೇಶಕ್ಕೋಸ್ಕರ. ಸೊ ನೀವು ಆದಷ್ಟು ಬಂದು ಸಹಾಯ ಮಾಡ್ತೀರಿ ಅಂತ ಅನ್ಕೊಂಡಿದ್ದೇನೆ. ನಿಮ್ಗೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ. ಒಂದು ಸಂಸ್ಥೆ ಕುಸಿದಾಗ ಕೇವಲ ಕಟ್ಟಡ ಕುಸಿಯೋದಿಲ್ಲ, ಅದರೊಳಗಿನ ಸಾವಿರಾರು ಕನಸು ಕಮ್ಮರಿ ಹೋಗುತ್ತೆ. ಆದರೆ ಆ ಕನಸುಗಳು ಮತ್ತೆ ಎದ್ದು ನಿಂತರೆ ಅದು ಕೇವಲ ಪುನರಾರಂಭವಲ್ಲ, ಅದು ಪುನರ್ಜನ್ಮ. ಪೃಥ್ವಿಯ ಈ ಹೊಸ ಅಧ್ಯಾಯ ಯಶಸ್ವಿಯಾಗಲಿ ಎಂಬುದು ಸಮಾಜದ ಆಶಯ. ಹಾಗೆ ಹಿಂದೂ ಸಮಾಜ ಪ್ರತಿಷ್ಠಾನ ಆಶಯವೂ ಹೌದು. ಸುಧಾಕರ್ಜಿ ಸಂಸ್ಥೆಯ ಉದ್ದೇಶ ವಿವರಿಸಿದ್ದು ಹೀಗೆ. ಯಾವುದೇ ಆಸೆಗಳು, ಅಮಿಷಗಳು ಅಥವಾ ಹೊಗಳಿಕೆಗಳು, ಇನ್ನೊಬ್ಬರ ಗುರುತಿ ಸಾರಾತುರಾಯಿಗಳು, ಚಪ್ಪಾಳೆಗಳು, ಇದು ಯಾವುದು ಸೇವೆ ಮಾಡೋಕೆ ಇರಲ್ಲ. ಇದು ಬಾಧ್ಯ ನಿಸ್ವಾರ್ಥ ಭಾವದಿಂದ ನಾವು ಮಾಡಿರುವಂತಹ ಸೇವೆ ಯಾರಿಗೆ ತಲುಪಬೇಕು ಅವರಿಗೆ ಪೂರ್ತಿಯಾಗಿ ತಲುಪುವ ರೀತಿಯಲ್ಲಿ ಆ ಸೇವೆ. ಒಂದು ಹೊಸ ಉತ್ಸಾಹಿ ಒಂದು ತರುಣರ ಗುಂಪು ಈಗ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೆ ಇವತ್ತು ಪರಿಚಯ ಮಾಡಿಬಿಟ್ರೆ ಎಲ್ಲರೂ ಉತ್ಸಾಹಿಗಳು, ಇಲ್ಲೇ ತಾಯಂದಿಗೆ ಸದಸ್ಯರು ತಾಯಂದಿರು, ಹಾಗೆ ಇಲ್ಲಿರುವಂತಹ ಪುರುಷರು, ಇವರೆಲ್ಲರೂ ಕೂಡ ಒಳ್ಳೆ ತುಂಬಾ ಉತ್ಸಾಹದಲ್ಲೇ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಒಂದು ವರ್ಷ ನಡ್ಕೊಂಡು ಬಂದಿದೆ. ಇನ್ನು ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ವಿಶ್ವಾಸ ಇದೆ. ಹಾಗೆ ಮಕ್ಕಳನ್ನು ಮಾತ್ರ ನಾವು ಸಾಕಬೇಕಾ, ಮಕ್ಕಳಿಗೆ ಮಾತ್ರ ಹಾಸ್ಟೆಲ್ ಮಾಡಬೇಕು ಅದು ಅಲ್ಲ. ಒಂದು ಸಂಸ್ಥೆ ಆದ ಮೇಲೆ ಅದು ಒಂದೇ ಕೆಲಸಗಳನ್ನು ಅದನ್ನು ಮಾಡ್ತಾ ಇರ್ತದೆ, ಅದೊಂದು ಯಾಂತ್ರಿಕತೆ ಬರ್ಬೋದು. ಇದರ ಹೆಸರಿನಲ್ಲೇ ಇದೊಂದು ತರಬೇತಿ ಸಂಸ್ಥೆ, ಕೈಗಾರಿಕೆ ಮತ್ತು ತರಬೇತಿ ಸಂಸ್ಥೆ. ಅದನ್ನು ಯೋಚನೆ ಮಾಡಿದ್ರೆ ಅದನ್ನು ಸ್ವಲ್ಪ ಮುಂದುವರಿಸಬೇಕು ಅನ್ನೋಂಥದ್ದು ಕೂಡ ಅದರ ಕಲ್ಪನೆಗಳಿದೆ. ಮುಂದೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು. ಸಮಾಜದಲ್ಲಿ ಮಹಿಳೆಯರಿಗೆ, ಯಾರು ಹಿಂದೆ ಬಿದ್ದಿರುವಂತವರಿಗೆ, ಅವರಿಗೆ ಉದ್ಯೋಗ ನಾವು ಕೂಡ ಇದರ ಮೂಲಕ ಕೊಡಿಸ್ಬೋದು. ಸ್ವ ಉದ್ಯೋಗಗಳನ್ನ ನಿರ್ಮಾಣ ಮಾಡಿ ಅವರು ಕೂಡ ಸ್ವಂತ ಸಂಪಾದನೆ ಮಾಡಿ ಅವರ ಕಾಲ ಮೇಲೆ ಇರುವ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡಬಹುದು. ಆ ರೀತಿಯ ಯೋಚನೆ ಕೂಡ ಈಗ ಬರ್ತಾ ಇದೆ. ಮುಂದಿನ ದಿನಗಳ ಅದನ್ನು ಮಾಡಬಹುದು. ಹಾಗೆ ಈ ಸಂಸ್ಥೆಯಲ್ಲಿ ಇನ್ನೊಂದು ಅಪೇಕ್ಷೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಹಿಂದುಳಿದ ಒಂದು ಜಾತಿ ಅಂದ್ರೆ ಅದು ಕೊರಗ. ಬಹುಶಃ ಇವತ್ತು ನಶಿಸಿ ಹೋಗುವಂತ ಒಂದು ಪಂಗಡ. ಅವರ ಜೀವನಕ್ಕೆ ಒಂದು ಆಧಾರ ಸ್ತಂಭವಾಗಿ ನಿಲ್ಲಬೇಕು ಅನ್ನೋಂಥದ್ದು ಕೂಡ ಅದೊಂದು ಮನಸ್ಸಿನಲ್ಲಿ ಮೊದಲನೇ ಇತ್ತು, ಆಸೆ ಇತ್ತು. ನಮ್ಮ ಅಧ್ಯಕ್ಷರು ಕೂಡ ಅದಕ್ಕೆ ಬಹಳ ಒತ್ತು ಕೊಡ್ತಾನೆ ಇರ್ತಾರೆ. ಆದ್ರೆ ನಮಗೆ ಆ ಕೊರಗ ಸಮಾಜದಿಂದ ಮಕ್ಕಳ ಈ ಸಂಸ್ಥೆಗೆ ಸಿಗೋದು ಬಹಳ ಕಷ್ಟ. ಆದರೂ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ಇವರು ತುಂಬ ಸಮಾಜದಲ್ಲಿ ಯಾರು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಕ್ಷೇತ್ರದವರಿಗೆ ತುಂಬಾ ಸಂಪರ್ಕ ಇರುತ್ತೆ. ಹಾಗೆ ಅವರ ಮೂಲಕ ಕೂಡ ಒಂದಷ್ಟು ಸಂಪರ್ಕವನ್ನು ಮಾಡಿ ಒಂದಷ್ಟು ಹೊರಗ ವಿದ್ಯಾರ್ಥಿನಿಯರನ್ನು ಕೂಡ ಇಟ್ಟಿದ್ದು. ಸ್ನೇಹಿತರೆ, ತೊಟ್ಟಿಲು ಕಟ್ಟಿದ ಕತೆ ಹೇಳದಿದ್ದರೆ ಕತೆ ಪೂರ್ತಿ ಆಗುವುದೇ ಇಲ್ಲ ರೀ.
ಒಂದು ತೊಟ್ಟಿಲು ಒಂದು ಜೀವದ ರಕ್ಷಣೆಯ ಸ್ಫೂರ್ತಿಯ ಕಾರ್ಯ ಕೇವಲ ಅನಾಥ ಮಕ್ಕಳಿಗೆ ಆಶ್ರಯ ನೀಡುವುದಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ರೀ. ಪ್ರತಿಯೊಂದು ಜೀವಕ್ಕೂ ಬದುಕುವ ಹಕ್ಕಿದೆ ಎಂಬ ನಂಬಿಕೆ ಸಂಸ್ಥೆ ಕಾರ್ಯರೂಪಕ್ಕೆ ತಂದಿತ್ತು. ಇಂದು ಸಮಾಜದಲ್ಲಿ ಅಕ್ರಮ ಗರ್ಭಧಾರಣೆ, ಸಾಮಾಜಿಕ ಒತ್ತಡ ಅಥವಾ ಇತರೆ ಕಾರಣ ಕೆಲ ನವಜಾತ ಶಿಶುಗಳು ಚಿರಂಡಿಯಲ್ಲೋ, ಕಸದ ರಾಶಿಯಲ್ಲೋ ಅಥವಾ ನಿರ್ಜನ ಪ್ರದೇಶದಲ್ಲಿ ತ್ಯಜಿಸಲ್ಪಡುವ ಘಟನೆಗಳು ಸಾಮಾನ್ಯವಾಗಿ ಕೇಳಿಬರುತ್ತೆ. ಆದರೆ ಮಗು ಮಾಡಿದ ತಪ್ಪಾದರೂ ಏನು, ಅದಕ್ಕೆ ಬದುಕುವ ಹಕ್ಕಿದೆ ಅಲ್ವಾ? ಅದಕ್ಕಾಗಿ ಬಾಲ್ಯ ನ್ಯಾಯ, ಜುವೆನೈಲ್ ಜಸ್ಟಿಸ್ ಕಾಯ್ದೆ ಆಶಯಂತೆ ಅನೇಕ ಕಡೆಗಳಲ್ಲಿ ತೊಟ್ಟಿಲ ಯೋಜನೆ ಜಾರಿಯಲ್ಲಿದೆ. ಸ್ಫೂರ್ತಿ ಸಂಸ್ಥೆಯ ಪ್ರವೇಶ ದ್ವಾರದಲ್ಲಿ ಒಂದು ಪುಟ್ಟ ಕಟ್ಟಡ, ಅದರೊಳಗೆ ಒಂದು ಚಿಕ್ಕ ತೊಟ್ಟಿಲು ವ್ಯವಸ್ಥೆ ಮಾಡಲಾಗಿತ್ತು. ಯಾವುದೇ ಕಾರಣದಿಂದ ಮಗು ಸಾಕಲು ಸಾಧ್ಯವಾಗದವರು ಮಗುವಿನ ಜೀವಕ್ಕೆ ಅಪಾಯವಾಗುವಂತೆ ಸುರಕ್ಷಿತವಾಗಿ ಇಲ್ಲಿ ಬಿಟ್ಟು ಹೋಗಬಹುದಿತ್ತು. ಒಮ್ಮೆ ಈ ತೊಟ್ಟಿಲಲ್ಲೂ ಒಂದು ನವಜಾತ ಶಿಶು ಬಂದು ಕೂತಿತ್ತು ಕಾಣ್ರಿ. ಆದರೆ ಸ್ಫೂರ್ತಿ ಯಾವುದೇ ಕಾನೂನು ಉಲ್ಲಂಘನೆ ಮಾಡಲಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಯಿತು. ಪೊಲೀಸ್ ದೂರು ದಾಖಲಿಸಿ ಮಕ್ಕಳ ಕಲ್ಯಾಣ ಸಮಿತಿ ಅಂದರೆ CWC ಗಮನಕ್ಕೆ ತರಲಾಯಿತು. ಜುವೆನೈಲ್ ಜಸ್ಟಿಸ್ ಕಾಯ್ದೆಯಡಿ ಅಗತ್ಯ ಎಲ್ಲ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿ ನಂತರವೇ ಮಗು ಸಂಸ್ಥೆಯ ಆಶ್ರಯಕ್ಕೆ ತರಲಾಯಿತು. ಇದು ಕೇವಲ ಒಂದು ಮಗುವಿನ ರಕ್ಷಣೆ ಅಲ್ಲ ರೀ, ಸಂಸ್ಥೆಯ ಕಾನೂನಿಗೆ ನೀಡಿದ ಗೌರವದ ಕತೆ, ಪ್ರತಿ ಜೀವಕ್ಕೂ ಬದುಕುವ ಹಕ್ಕಿದೆ ಎಂಬ ಮೌಲ್ಯದ ಕತೆ ಮತ್ತು ಸ್ಫೂರ್ತಿ ಕಾರ್ಯತತ್ಪರಿಗೆ ಜೀವಂತ ಸಾಕ್ಷಿಯೇ ಹೌದು. ಚರಂಡಿಗೆ ಬೀಳಬೇಕಿದ್ದ ಜೀವವೊಂದು ತೊಟ್ಟಿಲಲ್ಲಿ ಹೊಸ ಬದುಕು ಕಂಡಿತ್ತು. ಅದೇ ಸ್ಫೂರ್ತಿಯ ನಿಜವಾದ ಅರ್ಥ. ಈಗ ಪೃಥ್ವಿ ಎಂಬ ಹೊಸ ಕೂಸಿನ ಹುಟ್ಟಾಗಿದೆ. ಪ್ರತಿಯೊಂದು ಮಗುವಿಗೂ ಬದುಕುವ ಹಕ್ಕಿದೆ. ಆ ಹಕ್ಕನ್ನು ಕಾಪಾಡಲು ಕಟ್ಟಿದ ತೊಟ್ಟಿಲು ಸ್ಫೂರ್ತಿಯ ಮಾನವೀಯತೆಯ ಮುಖಕ್ಕೆ ಸಾಕ್ಷಿಯಾಗಿದೆ. ಅದು ಸಹ ಮುಂದೂ ಸಹಿತ ಪೃಥ್ವಿಯ ಆಶಯವೂ ಆಗಲಿದೆ. ನಾವು ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು. ನಾವು ಸಾಮಾಜಿಕ ಅಭಿವೃದ್ಧಿ ಹೊಂದಿದಾಗ ನಮ್ಮ ಒಂದು ಸಮಾಜ ಉತ್ತಮ ರೀತಿಯಾದರೆ ನಮಗೆ ಒಂದು ಬೆಲೆ ಸಿಗುತ್ತೆ. ಸಮಾಜ ಅಂದ್ರೆ ಏನು? ಸಮಾಜ ಅಂದ್ರೆ ಜನರಂದ್ರೆ ನಾಗರಿಕರು. ಸೊ ಒಂದು ಸಮಾಜದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ, ಸಂಪನ್ಮೂಲ ರಹಿತ ವ್ಯಕ್ತಿಗಳು ಇರ್ತಾರೆ. ಸೊ ಸಂಪನ್ಮೂಲ ವ್ಯಕ್ತಿಗಳು ಸಂಪನ್ಮೂಲ ರಹಿತ ವ್ಯಕ್ತಿಗಳಿಗೆ ಸಹಾಯ ಮಾಡಿ ಅವರನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಅಭಿವೃದ್ಧಿ ಪಡಿಸಿದಾಗ ಒಂದು ಸಮಾಜ ಮೇಲೆ ಹೋಗ್ತದೆ. ಆ ಸಮಾಜಕ್ಕೆ ಒಂದು ಬೆಲೆ ಸಿಗುತ್ತೆ. ಸಮಾಜದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಆ ಕೆಲಸವನ್ನು ಸಂಸ್ಥೆ ಅಥವಾ ನಮ್ಮ ಒಂದು ವಿವಿಧ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು, ನಮ್ಮ ಹಿಂದೂ ಸೇವಾ ಪ್ರತಿಷ್ಠಾನ ಎಂಬುದು ಮಾಡ್ತಾ ಇದೆ. ಅದನ್ನ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು. ಅದಕ್ಕೆ ಎಲ್ಲರೂ ನಾವೆಲ್ಲ ಸಪೋರ್ಟ್ ಕೊಡಬೇಕು. ಸೊ ಒಂದು ವ್ಯಕ್ತಿ ಬೆಳೆದಾಗ, ಅವನ ಅಭಿವೃದ್ಧಿ ಹೊಂದಿದಾಗ ಅವನ ಮಾನಸಿಕ ಅಭಿವೃದ್ಧಿ, ಸಂಸ್ಕೃತಿಯಿಂದ ಬರುತ್ತೆ. ಹಾಗೂ ಅವನ ದೈಹಿಕವಾದ ಒಂದು ಶಾರೀರಿಕ ಅಭಿವೃದ್ಧಿ ಇದೆಯಲ್ಲ, ಒಂದು ಅವನ ಆರ್ಥಿಕ ಅಭಿವೃದ್ಧಿ ಜೊತೆಗೆ ಹೊಂದಾಣಿಕೆ ಆಗುತ್ತೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ವೈದ್ಯರಲ್ಲಿ ಹೆಚ್ಚು ಕಮ್ಮಿ ಆದ್ರೆ ವೈದ್ಯರಲ್ಲಿ ಬೇಕೇ ಆಗ್ಬೋದು, ಟ್ರೀಟ್ಮೆಂಟ್ ಮಾಡಿಕೊಳ್ಳುವ ಸಮಯ ಬರುತ್ತೆ, ಅವನ ಕೆಪಾಸಿಟಿ ಬರುತ್ತೆ. ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಅಭಿವೃದ್ಧಿ ಹೊಂದುತ್ತಾನೆ, ದೈಹಿಕವಾಗಿ ಅಭಿವೃದ್ಧಿ ಹೊಂದುತ್ತಾನೆ, ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದುತ್ತಾನೆ. ಭಾವನೆಗಳನ್ನ ನಾನು ನಮ್ಮ ಸಂಸ್ಥೆಯಲ್ಲಿ ನೋಡಿದ್ದೇನೆ. ಕಳೆದ ವಾರ ಅಷ್ಟೇ ನಮ್ಮಲ್ಲಿ ಒಬ್ರು ಲೇಡಿ ಎಂಪ್ಲಾಯಿ ವರ್ಕ್ ಮಾಡ್ತಿದ್ರು, ಜ್ಯೋತಿ ಅಂತ, ಸಾಲಿಗ್ರಾಮ ಪಕ್ಕದವರು. ಅವರ ಗಂಡ ತೀರ್ಕೊಂಡು ಒಂದಷ್ಟು ವರ್ಷಗಳಾಗಿತ್ತು. ಅವರ ಮಗ BCAಗೆ MGM ಕಾಲೇಜಿಗೆ ಸೇರ್ಬೇಕಂತ ಅವನ ಆಸೆ. ಆ ಹುಡುಗ ಏನ್ ಮಾಡಿದ, ರಜೆಯಲ್ಲಿ 2 ತಿಂಗಳು ಟೈಮ್ ಇದೆ ಅಂತ ಹೇಳಿ ನಮ್ಮಲ್ಲಿಗೆ ಜಾಬಿಗೆ ಬಂದಿದ್ದ. 2 ತಿಂಗಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದ. ನಮ್ಮ HR ಅವ್ರನ್ನ ಕರ್ಕೊಂಡು ಬಂದು ಆಫೀಸಿಗೆ ಕರ್ಕೊಂಡು ಬಂದು, ಜ್ಯೋತಿ ಮಗ ಸರ್ ಇವನು 2 ತಿಂಗಳು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರು. ಹಾಗೆ ಮಾತಾಡ್ತಾ ಅವನ ಒಂದಷ್ಟು ಕೆಲಸಗಳು, ಅವನಿಗೆ BCA ಮಾಡ್ಬೇಕು ಅಂತ ಅವನ ಕೆಲಸ. ತಾಯಿ ಹತ್ರ ಅಷ್ಟು ಹಣ ಇಲ್ಲ. ಕಡೆಗೆ ನಾವೇನ್ ಮಾಡಿದ್ವಿ, ನಮ್ಮ ಫೌಂಡೇಶನ್ ಮುಖಾಂತರ ಆ ಹುಡುಗನ ನಾವು ದತ್ತು ತಗೊಂಡು ಅವನ ಕಂಪ್ಲೀಟ್ ಎಜುಕೇಶನ್ ಸ್ಪಾನ್ಸರ್ ಮಾಡಿ ಆ ಶಾಲೆಗೆ 1,00,000 ಸ್ನೇಹಿತರೆ, ಸಾರ್ವಜನಿಕ ಸಹಕಾರದಿಂದ ಹುಟ್ಟಿಕೊಂಡ ಒಂದು ವ್ಯವಸ್ಥೆ ಹಾಳಾಗಿ ಹೋಗಬಾರ್ದಲ್ವಾ? ಸಮಾಜದ ಸಹಕಾರ ಸದ್ವಿನಿಯೋಗ ಆಗಬೇಕು. ಈಗ ಪೃಥ್ವಿ ಹೆಸರಿನಲ್ಲಿ ಹೊಸದೊಂದು ಆಶಯ ತೆರೆದುಕೊಳ್ತಾ ಇದೆ. ಸ್ಫೂರ್ತಿ ಹೆಸರು ಬದಲಾಗಿ ಪೃಥ್ವಿಯಾದರೂ ಉದ್ದೇಶ ಒಂದೇ. ನೀವೇನಂತೀರಾ? ಪ್ಲೀಸ್ ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮಗೆ ಪೃಥ್ವಿ ಸಹಕಾರ ಇದರಲ್ಲಿ ಪಾಲ್ಗೊಳ್ಳುವ ಅವಕಾಶವೂ ಇದೆ. ಹಾಗಾಗಿ ಸ್ಕ್ಯಾನ್ ಹಾಗೂ ದೂರವಾಣಿ ನಂಬರು, ವಿಳಾಸ ನಿಮಗಾಗಿ ಕೊಟ್ಟಿದ್ದೇನೆ. ಪ್ಲೀಸ್ ಗೆಳೆಯರೇ, ವಿಡಿಯೋ ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೊಂದು ಮಗು, ಮತ್ತೊಬ್ಬ ಅಸಹಾಯಕ ಅದ್ಯಾರೋ ಕನಸು ಕಟ್ಟಿಕೊಂಡ ಸಹ ಉದ್ಯೋಗಿಯ ಬಾಳು ಬಂಗಾರವಾದೀತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮತ್ತೆ ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ನಾನು. ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.